ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ HSRP ನಂಬರ್ ಪ್ಲೇಟನ್ನು ಯಾವ ರೀತಿಯಾಗಿ ಆನ್ಲೈನಲ್ಲಿ ಮೊಬೈಲ್ ಅಥವಾ PCಯ ಮೂಲಕ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ HSRP ನಂಬರ್ ಪ್ಲೇಟ್ ಬಗ್ಗೆ ಎಲ್ಲರೂ ತಿಳಿಯಬೇಕಾದ ಕೆಲವೊಂದು ವಿಷಯಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್, HSRP ಅಂದ್ರೇನು, ಸೆಕೆಂಡ್, HSRP ನಂಬರ್ ಪ್ಲೇಟನ್ನು ಮಾಡಿಸೋದ್ರಿಂದ ನಮಗೆ ಆಗುವಂತಹ ಉಪಯೋಗವಾದರೂ ಏನು, ಮೂರನೆಯದಾಗಿ HSRP ನಂಬರ್ ಪ್ಲೇಟನ್ನು ಎಲ್ಲಿ ನೋಂದಾಯಿಸಬೇಕು, ನಾಲ್ಕನೆಯದು ಅರ್ಜಿಯನ್ನು ಸಲ್ಲಿಸುವ ಸಂಪೂರ್ಣ ವಿಧಾನದ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ HSRP ಎಂದರೇನು? HSRP ಎಂದರೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್, ಅತ್ಯಂತ ಸುರಕ್ಷಿತ ನೋಂದಾವಣಿ ಫಲಕ ಎಂದರ್ಥ. ಮೋಟಾರ್ ವೆಹಿಕಲ್ ಆ್ಯಕ್ಟ್ ಮತ್ತು ಸೆಂಟ್ರಲ್ ರೂಲ್ಸ್ಗೆ ತಿದ್ದುಪಡಿಯನ್ನು ಮಾಡುವುದರ ಮೂಲಕ HSRP ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿ ಮಾಡಲಾಗಿದೆ. 1 ಏಪ್ರಿಲ್ 2019 ನಂತರ ರಿಜಿಸ್ಟ್ರೇಷನ್ ಆದಂತಹ ಎಲ್ಲ ವಾಹನಗಳಿಗೆ ಈ HSRP ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಲಾಗಿದೆ. 1 ಏಪ್ರಿಲ್ 2019ಕ್ಕಿಂತ ಮೊದಲು ರಿಜಿಸ್ಟ್ರೇಷನ್ ಆದಂತಹ ಎಲ್ಲ ವಾಹನಗಳಿಗೆ ಹಿಂದಿನ ನಂಬರ್ ಪ್ಲೇಟನ್ನು ಬದಲಾಯಿಸಿ HSRP ನಂಬರ್ ಪ್ಲೇಟನ್ನು ಅಳವಡಿಕೆಯನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ. HSRP ನಂಬರ್ ಪ್ಲೇಟ್ನ ಉಪಯೋಗವನ್ನು ನೋಡೋದಾದರೆ, ಈ HSRP ನಂಬರ್ ಪ್ಲೇಟನ್ನು ಅಲ್ಯೂಮಿನಿಯಂನಿಂದ ತಯಾರಿಕೆ ಮಾಡಲಾಗಿದ್ದು, ಈ HSRP ನಂಬರ್ ಪ್ಲೇಟ್ ರಿಫ್ಲೆಕ್ಸ್ ಸ್ಟಿಕ್ಕರ್ ಕೋಟಿಂಗ್ ಆಗಿರುತ್ತದೆ. ರಾತ್ರಿಯ ಸಮಯದಲ್ಲೂ ಕೂಡ ಸ್ವಲ್ಪ ಬೆಳಕಿನಲ್ಲಿಯೂ ಸ್ಪಷ್ಟವಾಗಿ ಈ ಒಂದು ನಂಬರ್ ಪ್ಲೇಟ್ ನೋಡಲಿಕ್ಕೆ ನಿಮಗೆ ಕಾಣಿಸುತ್ತೆ. ಈ ಒಂದು HSRP ನಂಬರ್ ಪ್ಲೇಟನ್ನು ಒಂದು ಬಾರಿ ಜೋಡಣೆ ಮಾಡಿದರೆ ಮತ್ತೆ ಅದನ್ನು ತೆಗೆಯಲು ಸಾಧ್ಯವಿಲ್ಲ. ತೆಗೆಯಲು ಪ್ರಯತ್ನಿಸಿದರೆ ಮರು ಜೋಡಣೆಗೆ ಇದು ಬರುವುದಿಲ್ಲ. ಇದನ್ನು ರಿವೀಟ್ ಸಿಸ್ಟಮ್ ಲಾಕಿಂದ ವಾಹನಗಳಿಗೆ ಜೋಡಣೆಯನ್ನು ಮಾಡಲಾಗುತ್ತದೆ. ಈ ನಂಬರ್ ಪ್ಲೇಟ್ನ ಎಡಬದಿಯಲ್ಲಿ 2 ಸೆಂಟಿಮೀಟರ್ ಉದ್ದ ಮತ್ತು ಅಗಲದಲ್ಲಿ ಕ್ರೋಮಿಯಂ ಆಧಾರಿತ ಅಶೋಕ ಚಕ್ರವು ಪ್ರಿಂಟ್ ಆಗಿರುತ್ತದೆ. ಅದರ ಕೆಳಗಡೆ ನಮ್ಮ ರಾಷ್ಟ್ರೀಯ ಕೋಡ್ IND ಪ್ರಿಂಟ್ ಆಗಿರುತ್ತದೆ. ನಂತರ ಅದರ ಕೆಳಗೆ ನೀವು ನೋಡೋದಾದರೆ ಲೇಸರ್ ಇಂದ ಪ್ರಿಂಟ್ ಆಗಿರುವ ನ್ಯೂಮರಿಕ್ ಕೋಡ್ ನಿಮಗೆ ಕಾಣಿಸುತ್ತದೆ. ಇದು ಇಂಗ್ಲಿಷ್ ಸಂಖ್ಯೆ ಹಾಗೂ ನಂಬರ್ಗಳನ್ನು ಹೊಂದಿರುತ್ತದೆ. ಈ ಒಂದು ಕೋಡ್ HSRP ನಂಬರ್ ಪ್ಲೇಟ್ಗಳಲ್ಲಿ ಮಾತ್ರ ಪ್ರಿಂಟನ್ನು ಮಾಡಲಾಗಿರುತ್ತದೆ. ಈ ಒಂದು ನಂಬರ್ಸ್ನ ಲೇಸರ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಪ್ರಿಂಟನ್ನು ಮಾಡಲಾಗಿರುತ್ತದೆ. ಹಾಗಾಗಿ ಈ ಒಂದು ನಂಬರ್ನ ಅಳಿಸಲು ಆಗೋದಿಲ್ಲ. ಈ ಒಂದು ನಂಬರಲ್ಲಿ ವಾಹನದ ಮಾಲೀಕನ ಎಂಜಿನ್ ನಂಬರ್, ಚಾಸಿ ನಂಬರ್ ಹಾಗೂ ಇತರ ಮಾಹಿತಿಗಳು ಕೇಂದ್ರ ಸಾರಿಗೆಯ ತಂತ್ರಾಂಶದಲ್ಲಿ ದಾಖಲಾಗಿರುತ್ತದೆ. ಹಾಗಾದರೆ ಈ HSRP ನಂಬರ್ ಪ್ಲೇಟನ್ನು ಅಳವಡಿಸುವುದರಿಂದ ನಮಗೆ ಆಗುವ ಲಾಭವೇನು ಅಂತ ನೋಡೋದಾದರೆ, ನಿಮ್ಮ ವಾಹನಗಳು ಏನಾದರೂ ಕಳ್ಳತನವಾದರೆ ವೇಗವಾಗಿ ಪತ್ತೆ ಹಚ್ಚಲು ಈ HSRP ನಂಬರ್ ಪ್ಲೇಟ್ ಸಹಾಯವನ್ನು ಮಾಡುತ್ತದೆ. ವಾಹನವನ್ನು ಕಳ್ಳತನ ಮಾಡಿ ನಕಲಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿ ಮಾರಾಟ ಮಾಡುತ್ತಿದ್ದಂತಹ ಕಳ್ಳತನ ಜಾಲಕ್ಕೆ ಬ್ರೇಕನ್ನು ಈ ಒಂದು ನಂಬರ್ ಪ್ಲೇಟಿನ ಮೂಲಕ ಹಾಕಬಹುದು. ಕದ್ದ ವಾಹನದಲ್ಲಿ ಮಾಡುತ್ತಿದ್ದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಕೂಡ ಈ ಒಂದು ನಂಬರ್ ಪ್ಲೇಟಿಂದ ತಡೆಯಬಹುದು. ಹಾಗೂ ವಾಹನ ತಪಾಸಣಾ ಸಮಯದಲ್ಲಿ ಅಧಿಕಾರಿಗಳು ಅತಿ ಕಡಿಮೆ ಸಮಯದಲ್ಲಿ ವಾಹನವನ್ನು ಪರಿಶೀಲಿಸಬಹುದು. ಈ HSRP ನಂಬರ್ ಪ್ಲೇಟ್ ಕಡ್ಡಾಯ, ಏಕೆಂದರೆ ಈ HSRP ನಂಬರ್ ಪ್ಲೇಟ್ ನಮ್ಮ ಸುರಕ್ಷೆಯ ಜೊತೆಗೆ ರಾಷ್ಟ್ರೀಯ ಭದ್ರತೆಗೆ ಸಹಾಯವಾಗುತ್ತದೆ. ಆದ್ದರಿಂದ ಇದು ಕಡ್ಡಾಯವಾಗಿದೆ. ಈ HSRP ನಂಬರ್ ಪ್ಲೇಟ್ 1 ಏಪ್ರಿಲ್ 2019 ಹಿಂದೆ ರಿಜಿಸ್ಟ್ರೇಷನ್ ಆದಂತಹ ಎಲ್ಲ ವಾಹನಗಳಿಗೆ ಕಡ್ಡಾಯವಾಗಿರುತ್ತದೆ. ಹಾಗೂ 1 ಏಪ್ರಿಲ್ 2019 ನಂತರ ರಿಜಿಸ್ಟ್ರೇಷನ್ ಆದಂತಹ ವಾಹನಗಳಲ್ಲಿ HSRP ನಂಬರ್ ಪ್ಲೇಟ್ ಇಲ್ಲ ಅಂದರೆ ಅಂತಹ ವಾಹನಗಳಿಗೂ ಈ HSRP ನಂಬರ್ ಪ್ಲೇಟ್ ಕಡ್ಡಾಯವಾಗಿರುತ್ತದೆ. ವಾಹನದ ದಾಖಲಾತಿಗಳು ಸರಿ ಇಲ್ಲದಿದ್ದರೆ ಹಾಗೂ ತೆರಿಗೆ ಬಾಕಿ ಇರುವಂತಹ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಅವಕಾಶ ಇಲ್ಲವೆಂದು ಮಾಹಿತಿ ಲಭ್ಯವಾಗಿದೆ. ಆದ್ದರಿಂದ ಮೊದಲು ದಾಖಲೆಗಳನ್ನು ಸರಿಪಡಿಸಿಕೊಂಡು ನಂತರ HSRP ನಂಬರ್ ಪ್ಲೇಟ್ಗೆ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ HSRP ನಂಬರ್ ಪ್ಲೇಟನ್ನು ಎಲ್ಲಿ ಬೇಕೆಂದರೆ ಅಲ್ಲಿ ಅಳವಡಿಕೆಯನ್ನು ಮಾಡಲಾಗುವುದಿಲ್ಲ. ಸರ್ಕಾರವು ಅಧಿಕೃತವಾಗಿ ನಿಗದಿಪಡಿಸಿರುವಂತಹ ಕೆಲವು ವಿತರಕರು ಮಾತ್ರ ಈ HSRP ನಂಬರ್ ಪ್ಲೇಟ್ ವಿತರಣೆಗೆ ಅರ್ಹರಾಗಿರುತ್ತಾರೆ. HSRP ನಂಬರ್ ಪ್ಲೇಟನ್ನು ನಿಮ್ಮ ಮೊಬೈಲಲ್ಲಿ ಅಥವಾ PCಯಲ್ಲಿ ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಹಾಗೂ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ನೋಂದಣಿಯನ್ನು ಮಾಡಿಕೊಡಲಾಗುತ್ತದೆ. ಹಾಗಾದರೆ ನೀವು ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಈ ಒಂದು HSRP ನಂಬರ್ ಪ್ಲೇಟನ್ನು ನೋಂದಣಿ ಮಾಡಿಕೊಳ್ಳಬೇಕು ಅನ್ನೋದನ್ನ ನೋಡೋಣ. HSRP ನಂಬರ್ ಪ್ಲೇಟ್ ನೋಂದಣಿಯನ್ನು ಸಾರಿಗೆ ಇಲಾಖೆ ನೀಡಿರುವಂತಹ ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ನೋಂದಣಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಈ ವೆಬ್ಸೈಟ್ ಯಾವುದಪ್ಪ ಅಂತ ನೀವು ನೋಡೋದಾದರೆ www.siam.in. ಈ ಒಂದು ವೆಬ್ಸೈಟ್ ಮೂಲಕ ಮಾತ್ರ ನೀವು HSRP ನಂಬರ್ ಪ್ಲೇಟ್ನ ಆನ್ಲೈನ್ ನೋಂದಣಿಯನ್ನು ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ನೀವು ಯಾವುದೇ ಒಂದು ನಕಲಿ ವೆಬ್ಸೈಟ್ ಅಥವಾ ಗೊತ್ತಿಲ್ಲದ ವೆಬ್ಸೈಟ್ಗೆ ಹೋಗಿ ಈ ಒಂದು HSRP ನಂಬರ್ ಪ್ಲೇಟ್ನ ನೋಂದಣಿಯನ್ನು ದಯವಿಟ್ಟು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಸರ್ಕಾರ ನಿಗದಿಪಡಿಸಿದಂತಹ ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ನೀವು ನೋಂದಣಿಯನ್ನು ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಹಾಗಾದರೆ ನೀವು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ನಿಮ್ಮ ಒಂದು HSRP ನಂಬರ್ ಪ್ಲೇಟನ್ನು ನೋಂದಣಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ನೀವು ಗೂಗಲ್ ಬ್ರೌಸರ್ಗೆ ಬರಬೇಕಾಗುತ್ತೆ. ಇಲ್ಲಿ ಗೂಗಲ್ ಬ್ರೌಸರ್ಗೆ ಬಂದ ನಂತರ ನೀವು ಇಲ್ಲಿ www.siam.in ಅಂತ ನೀವು ಟೈಪ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು ನಿಮ್ಗೆ ಇಲ್ಲಿ SIAM ಅಂದರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ರೈಟಲ್ಲಿ
ಬುಕ್ ಮೈ HSRP ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಕೇಳುತ್ತೆ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿ ಅನ್ನ ಕೇಳುತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ವಾಹನದ ನೋಂದಣಿ ಸಂಖ್ಯೆ ಅಂದ್ರೆ ನಿಮ್ಮ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸಬ್ಮಿಟ್ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಬನ್ನಿ ಹಾಗಾದ್ರೆ ಡೀಟೇಲ್ಸ್ ನ ಫಿಲ್ ಮಾಡೋಣ. ನಾನು ಇಲ್ಲಿ ನನ್ನ ಒಂದು ನೇಮ್ ಅನ್ನ ನಾನು ಟೈಪ್ ಮಾಡ್ಕೊಂತಿದ್ದೀನಿ. ಸೊ ಹಾಗೆ ನೀವು ನಿಮ್ಮ ಒಂದು ನೇಮ್ ಅನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ನಿಮ್ಮ ಒಂದು ಮೇಲ್ ಐಡಿ ಅನ್ನು ನೀವು ಟೈಪ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೇಲ್ ಐಡಿ ಆದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕ ಇದ್ರೆ ಸೊ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ವೆಹಿಕಲ್ ನಂಬರ್ ಅನ್ನ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ನಿಮ್ಮ ವೆಹಿಕಲ್ ನಂಬರ್ ಏನಿದೆ ಆ ಒಂದು ವೆಹಿಕಲ್ ನಂಬರ್ ಅನ್ನ ನೀವು ಹಾಕೋಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆದ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಇರುತ್ತೆ, ಹಾಗೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಕೂಡ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತ ಕೇಳ್ತಿದೆ. ಸೊ ನಿಮ್ಗೆ ಇಲ್ಲಿ ನಿಮ್ಮ ಒಂದು ವೆಹಿಕಲ್ ಟೈಪ್ ಯಾವುದು ಅನ್ನೋ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟೂ ವೀಲರ್ ಇದೆ, ಟೂ ವೀಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತ್ರೀ ವೀಲರ್ ಇದೆ, ತ್ರೀ ವೀಲರ್ಸ್, ಹಾಗೆ ಕಾರು, SUV, MUV, UV, ವ್ಯಾನ್. ನೆಕ್ಸ್ಟ್ ಅದ ನಂತರ ಬಸ್, ಟ್ರಕ್, ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ನಿಮ್ಮ ಒಂದು ವೆಹಿಕಲ್ ಯಾವ್ದಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಟೂ ವೀಲರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ, ಯಾಕೆಂದ್ರೆ ನಾನು ಟೂ ವೀಲರ್ ಅಪ್ಲೈನ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ನಿಮ್ಮ ಒಂದು ಬೈಕ್ ಯಾವ ಕಂಪನಿಯದ್ದು ಅಂತ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ನಿಮ್ಗೆ ಇಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ. ಸೊ ನನ್ನ ಬೈಕ್ ಬಂದ್ಬಿಟ್ಟು ಬಜಾಜ್ ಆಟೋ ಲಿಮಿಟೆಡ್ ಇಂದ ತಯಾರಾಗಿದೆ. ಸೊ ನಾನು ಬಜಾಜ್ ಆಟೋ ಲಿಮಿಟೆಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಕಂಪನಿಗೆ ಬೇರೆ ಒಂದು ವೆಬ್ಸೈಟ್ ಓಪನ್ ಆಗ್ಬೋದು. ನೀವು ಇಲ್ಲಿ ಬೇರೆ ಒಂದು ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೊಂಡೆ ಬೇರೆ ರೀತಿಯ ಒಂದು ವೆಬ್ ಪೇಜ್ ಓಪನ್ ಆಗ್ಬೋದು. ಸೊ ಏನು ತೊಂದರೆ ಇಲ್ಲ, ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಸೊ ನನ್ನ ಒಂದು ವೆಬ್ ಪೇಜ್ ಇಂಟರ್ಫೇಸ್ ಬಂದು ಸೊ ಈ ರೀತಿಯಾಗಿದೆ. ಸೊ ನಾನು ಇಲ್ಲಿ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆ ಫಸ್ಟ್ ಆಪ್ಷನ್. ಸೊ ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ತರ ಒಂದು ಡೀಟೇಲ್ಸ್ ಕೇಳುತ್ತೆ. ಫಸ್ಟ್ ನಾವು ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನನ್ನ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ನಾನು ಇಲ್ಲಿ ನನ್ನ ಒಂದು ಗಾಡಿಯ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಚಾಸಿ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಒಂದು ಚಾಸಿ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಚಾಸಿ ನಂಬರ್ ಬಂದ್ಬಿಟ್ಟು ನಿಮ್ಮ ಒಂದು ಗಾಡಿಯ RC ಬುಕ್ ಅಲ್ಲಿ ಇರುತ್ತೆ ಅಥವಾ RC ಕಾರ್ಡ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡು ಇಲ್ಲಿ ಟೈಪ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಇಂಜಿನ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಇಂಜಿನ್ ನಂಬರ್ ಅನ್ನ ಹಾಕಿದ್ದೇನೆ. ನೆಕ್ಸ್ಟ್ ಈ ಒಂದು ಕ್ಯಾಪ್ಚಾ ಕೋಡ್ ಅಂದ್ರೆ ಈ ಒಂದು ನಂಬರ್ ಅನ್ನ ಈ ಒಂದು ಬಾಕ್ಸ್ ಒಳಗಡೆ ನೀವು ಆಸ್ ಇಟ್ ಈಸ್ ಎಂಟರ್ ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ಯಾಪ್ಚಾ ಕೋಡ್ ನೀವು ಎಂಟರ್ ಮಾಡಿ ಆದ ನಂತರ ಸೊ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ವೆಹಿಕಲ್ ಡೀಟೇಲ್ಸ್ ನ ಶೋ ಮಾಡಲಾಗುತ್ತೆ. ನಿಮ್ಮ ಒಂದು ವೆಹಿಕಲ್ ಭಾರತ್ ಸ್ಟೇಟ್ ನ ಸೆಕೆಂಡ್ ಅಥವಾ ಫೋರ್ತ್ ಅಲ್ಲಿ ಯಾವ್ದಿದೆ ಅನ್ನೋದನ್ನ ತೋರಿಸುತ್ತೆ. ಅದಾದ ನಂತರ ನಿಮ್ಮ ಒಂದು ವೆಹಿಕಲ್ ಯಾವ ಒಂದು ದಿನಾಂಕದಂದು ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ವೆಹಿಕಲ್ ಬಂದ್ಬಿಟ್ಟು ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ಯಾವ ಒಂದು ಕಂಪನಿ ನಿಮ್ಮ ಒಂದು ವೆಹಿಕಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅನ್ನೋದನ್ನ ಇಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ವೆಹಿಕಲ್ ಟೈಪ್ ನಾನ್ ಟ್ರಾನ್ಸ್ಪೋರ್ಟ್ ಅಥವಾ ಟ್ರಾನ್ಸ್ಪೋರ್ಟ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ವೆಹಿಕಲ್ ಕ್ಯಾಟಗರಿ ಬಂದ್ಬಿಟ್ಟು ಸೊ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ನಿಮ್ಮ ಒಂದು ವೆಹಿಕಲ್ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಕೂಟರ್ ಆಗಿದೆ ಸ್ಕೂಟರ್ ಅಂತ ಮಾಡ್ಕೋಬಹುದು, ಮೋಟರ್ ಸೈಕಲ್ ಆಗಿದೆ ನೀವು ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಮೋಟರ್ ಸೈಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಓನರ್ ನೇಮ್ ಮತ್ತೆ ಡೀಟೇಲ್ಸ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಓನರ್ ನೇಮ್ ಅಲ್ಲಿ ನಿಮ್ಮ ಒಂದು RC ಕಾರ್ಡ್ ಅಲ್ಲಿ ಯಾವ ಒಂದು ನೇಮ್ ಇರುತ್ತೆ ಆ ಒಂದು ನೇಮ್ ಅನ್ನ ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಇಮೇಲ್ ID ಅನ್ನು ಹಾಕ್ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ಈ ಒಂದು ಬಾಕ್ಸ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅಂದ್ರೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬಿಲ್ಲಿಂಗ್ ಅಡ್ರೆಸ್ ಅನ್ನ ಹಾಕ್ಬೇಕಾಗುತ್ತೆ. ನಿಮ್ಮ RC ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಒಂದು ಅಡ್ರೆಸ್ ಇರುತ್ತೆ ಆ ರೀತಿಯಾದ ಒಂದು ಅಡ್ರೆಸ್ ಅನ್ನ ನೀವು ಇಲ್ಲಿ ಟೈಪ್ ಅನ್ನ ಮಾಡಬೇಕಾಗುತ್ತೆ. ಈ ಒಂದು ಅಡ್ರೆಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ನೀವು ಕೆಲವೊಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಯಾವುದೇ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಇಲ್ಲಿ ಟೈಪ್ ಮಾಡಲಿಕ್ಕೆ ಬರಲ್ಲ. ಓನ್ಲಿ ಆಲ್ಫಾಬೆಟ್ ನಂಬರ್ಸ್ಗಳು ನಿಮಗೆ ಇಲ್ಲಿ ಟೈಪ್ ಅನ್ನ ಮಾಡೋಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸೊ ಅದಂತ ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಪೇಜ್ ಲರ್ನಿಂಗ್ ಆಗಿ ನೆಕ್ಸ್ಟ್ ಇಂಟರ್ಫೇಸ್ಗೆ ನಿಮಗೆ ಪ್ರೋಸೆಸ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ಗೆ OTP ಬಂದಿರುತ್ತೆ. ಸೊ ಒಂದು OTP ನ ನೀವು ಇಲ್ಲಿ ಟೈಪ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತೀರೋ ಸೊ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ, 4 ಅಂಕಿಯ OTP ಇರುತ್ತೆ. ಸೊ ಒಂದು OTP ಅನ್ನು ನೀವು ಇಲ್ಲಿ
ಟೈಪನ್ನು ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ನನಗೆ ಬಂದಿರುವಂಥ OTP ಅನ್ನು ಎಂಟರ್ ಮಾಡಿ ಸೊ ನೆಕ್ಸ್ಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ OTP ವೆರಿಫೈ ಆದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಎರಡು ಆಪ್ಷನ್ ಕೇಳುತ್ತೆ. ಒಂದು ಹೋಮ್ ಡೆಲಿವರಿ ಅಂತ ಇರುತ್ತೆ, ಇನ್ನೊಂದು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಇರುತ್ತೆ. ನಿಮಗೆ ಹೋಮ್ ಡೆಲಿವರಿ ಬೇಕು ಅಂದರೆ 120 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ನೀವು ಹೋಮ್ ಡೆಲಿವರಿ ಬೇಕಾದ್ರೆ ಹೋಮ್ ಡೆಲಿವರಿ ಮಾಡ್ಕೋಬೋದು, ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ತಗೊಳ್ಳೋಗಿದೆ ಡೀಲರ್ ಅಪಾಯಿಂಟ್ಮೆಂಟ್ನ ನೀವು ತಗೋಬೋದು. ಸೊ ನೀವು ಹೋಮ್ ಡೆಲಿವರಿ ತಗೊಂಡ್ರೆ ನಿಮ್ಮ ಒಂದು ಪಿನ್ ಕೋಡನ್ನು ಹಾಕಿ ನೀವು ನಿಮ್ಮ ಒಂದು ಪಿನ್ ಕೋಡ್ ಏರಿಯಾ ಪಿನ್ ಕೋಡನ್ನು ಹಾಕಿ ಚೆಕ್ಕನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನನ್ನ ಒಂದು ಏರಿಯಾಗೆ ಪಿನ್ ಕೋಡನ್ನು ಹಾಕಿ ಚೆಕ್ ಮಾಡ್ಕೊತಿದ್ದೀನಿ. ಸೊ ಚೆಕ್ ಮಾಡಿದ್ರೆ ಕರೆಂಟ್ಲಿ ಸರ್ವಿಸ್ ನಾಟ್ ಅವೈಲೇಬಲ್ ಇನ್ ದಿಸ್ ಏರಿಯಾ ಅಂತ ಇದೆ. ಸೊ ನಾನು ಅದರ ಬದಲಿಗೆ ನಾನು ಡೀಲರ್ ಅಪಾಯಿಂಟ್ಮೆಂಟ್ನೇ ಬುಕ್ ಮಾಡ್ತೀನಿ. ಸೊ ನಾನಿಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋತಾ ಇದ್ದೀನಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಪಿನ್ ಕೋಡನ್ನು ಟೈಪ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು RTO ಯಾವ ಊರಲ್ಲಿ ಇರುತ್ತೆ ಆ ಊರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಏರಿಯಾ ಪಿನ್ ಕೋಡನ್ನು ಹಾಕಿದ್ರೆ ನಿಮ್ಗೆ ಇಲ್ಲಿ ಅಲ್ಲಿ ಅವೈಲಬಿಲಿಟಿ ಯಾವುದಿದೆ ಅಂತ ತೋರಿಸ್ತಾರೆ. ಸೊ ನಿಮ್ಗೆ ಇಲ್ಲಿ ಯಾವ ಒಂದು ಶೋರೂಮಲ್ಲಿ ಈ ಒಂದು HSRP ನಂಬರ್ ಪ್ಲೇಟನ್ನು ಅಳವಡಿಸಲಾಗುತ್ತೆ ಅಂತ ಇರುತ್ತೆ. ಸೊ ನೀವು ಇದನ್ನು ನಿಮ್ಗೆ ಯಾವ್ದು ನಿಯರ್ ಆಗುತ್ತೆ ಅದನ್ನು ನೋಡಿ ಸೆಲೆಕ್ಟ್ ಏನೋ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಅಕ್ಷಯ್ ಆಟೋ ಸರ್ವಿಸ್ ತುಮಕೂರು ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಕನ್ಫರ್ಮ್ ಡೀಲರ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ನೀವು ಕನ್ಫರ್ಮ್ ಡೀಲರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಅಂತ ನಿಮಗೆ ಸೊ ನೆಕ್ಸ್ಟ್ ನಿಮಗೆ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ಸೊ ನೀವು ಇಲ್ಲಿ ಯಾವ ಒಂದು ಡೇಟಲ್ಲಿ ಹೋಗಿ ನಂಬರ್ ಪ್ಲೇಟನ್ನು ಹಾಕಿಸ್ಕೊಂತೀರ ಆ ಡೇಟಾನ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಡೇಟಾನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಟೈಮಿಂಗ್ಸ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವೆಲ್ಲ ತೋರಿಸಿದ್ರೆ ಬ್ಲಾಕ್ ಹೈಲೈಟ್ ಆಗಿ ಇವೆಲ್ಲ ಅವೈಲಬಲ್ ಇರುತ್ತೆ. ಸೊ ಇವೆಲ್ಲ ಅವೈಲಬಲ್ ಇರಲ್ಲ. ಸೊ ನೀವು ಇಲ್ಲಿ ಡೇಟಾನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಈ ಟೈಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾವ ಒಂದು ಟೈಮಿಂಗಲ್ಲಿ ನೀವು ಅವೈಲಬಲ್ ಆಗಿರ್ತೀರ ಅಂತ. ಸೊ ನಾನು ಇಲ್ಲಿ 12 ಗಂಟೆಯಿಂದ 2 ಗಂಟೆವರೆಗೂ ಅವೈಲಬಲ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಪೇಜ್ ಲೋಡಿಂಗ್ ಆಗುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಬುಕ್ಕಿಂಗ್ ಸಮರಿಯನ್ನು ತೋರಿಸುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಕನ್ಫರ್ಮ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ವೆರಿಫೈ ಡೀಟೇಲ್ಸ್ ಅಂಡ್ ಪೇ ಅಂತ ಕೇಳ್ತಿದೆ. ಸೊ ನೀವು ಇಲ್ಲಿ ಸೇಮ್ ಎಸ್ ಪ್ರೀವಿಯಸ್ ಮೊಬೈಲ್ ಅಂತ ಇದೆ. ಸೊ ಆ ಒಂದು ಮೊಬೈಲ್ ನಂಬರ್ನ ಹಾಕ್ಬೋದು ಅಥವಾ ಬೇರೆ ಒಂದು ಮೊಬೈಲ್ ನಂಬರನ್ನು ಹಾಕಿ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ಇಲ್ಲಿ ಪೇ ಆನ್ಲೈನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ಡೀಟೇಲ್ಸ್ನ ನೋಡೋದಾದ್ರೆ ನಿಮಗೆ ಇಲ್ಲಿ ನಮೋ ಪ್ಲೇಟ್ನ ಬೆಲೆ ಬಂದ್ಬಿಟ್ಟು 350 ರೂಪಾಯಿ ಇದೆ. ಕನ್ವೀನಿಯನ್ಸ್ ಫೀಸ್ ಬಂದು 50 ರೂಪೀಸ್ ಇದೆ. ಸೊ ಹಾಗೆ ನಿಮಗೆ ಸೆಂಟ್ರಲ್ GST ಮತ್ತು ಸ್ಟೇಟ್ GST ಬಂದ್ಬಿಟ್ಟು 36 ಇದೆ ಟೋಟಲ್ ನಿಮಗೆ. ಸೊ ಟೋಟಲ್ ಆಗಿ ನೀವು 472 ರೂಪಾಯಿ ಬಿಲ್ ಅನ್ನ ಪೇ ಮಾಡಬೇಕಾಗುತ್ತೆ. ನಾನು ಪೇ ಆನ್ಲೈನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಈ ತರ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನಾನಿಲ್ಲಿ UPI ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಶೋ QR ಕೋಡ್ ಇದೆ. ಸೊ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಅಂಡ್ ಪೇ ಅಂತ ಇದೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಒಂದು QR ಕೋಡ್ ಶೋ ಆಗುತ್ತೆ. ಸೊ ಅದನ್ನ ಸ್ಕ್ಯಾನ್ ಮಾಡಿ ನೀವು ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೋಡಬಹುದು ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ನೀವು ಇಲ್ಲಿ ಏನು ಮಾಡಕ್ ಹೋಗ್ಬೇಡಿ, ಆಟೋಮೆಟಿಕ್ ಅದೇ ರೀಡೈರೆಕ್ಟ್ ಆಗಿ ನಿಮಗೆ ಒಂದು ಪ್ರಿಂಟ್ ಮಾಡಲಿಕ್ಕೆ ಕೇಳುತ್ತೆ. ಸೊ ನೀವು ಇಲ್ಲಿ ನೀವು ಪೇಮೆಂಟ್ ಆದ್ಮೇಲೆ ಏನು ಮಾಡ್ಕೋಬೇಡಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ, ಆಟೋಮೆಟಿಕ್ ಈ ಒಂದು ಪೇಜ್ಗೆ ಅದೇ ರೀಡೈರೆಕ್ಟ್ ಆಗುತ್ತೆ. ಪ್ರಿಂಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಸೊ ನನಗೆ ರಿಸಿಪ್ಟ್ ಪ್ರಿಂಟ್ ಬರಲಿಲ್ಲ. ಸೊ ನಾನು ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನನಗೆ ರಿಸಿಪ್ಟ್ ನಾಟ್ ಜನರೇಟೆಡ್ ಅಂತ ಇದೆ. ಸೊ ನೀವು ಈ ಒಂದು ಪೇಜನ್ನು ಪ್ರಿಂಟ್ ತೆಗೆದು ಇಟ್ಕೋಬಹುದು. ಸೊ ನೀವು ಕಂಟ್ರೋಲ್ P ಹೊಡೆದು ಸೇವ್ ಎಸ್ PDF ಅಲ್ಲಿ ನೀವು ಸೇವ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಪ್ರಿಂಟ್ ತೆಗೆದು ಇಟ್ಕೋಬಹುದು. ಸೊ ನಾನಿಲ್ಲಿ ಈ ಪೇಜನ್ನು ಅದೇ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ನನಗೆ ಇವಾಗ ಅಸೈನ್ಮೆಂಟ್ ಪ್ರಿಂಟ್ ಬಂದಿಲ್ಲ. ಸೊ ಯಾವ ರೀತಿಯಾಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾನು ಇವಾಗ ನಿಮಗೆ ತಿಳಿಸ್ತೀನಿ. ಸೊ ನೀವೇನು ವರಿ ಮಾಡ್ಕೋಬೇಡಿ ಪ್ರಿಂಟ್ ಬಂದಿಲ್ಲ ಅಂದರೆ. ಸೊ ನೆಕ್ಸ್ಟ್ ನೀವು ಸೇಮ್ www.siam.in ವೆಬ್ಸೈಟ್ಗೆ ಬನ್ನಿ. ಬಂದ ನಂತರ ನೆಕ್ಸ್ಟ್ ನೀವು ಬುಕ್ HSRP ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ. ಸೊ ನೀವೇನು ಡೀಟೇಲ್ಸ್ನ ಕೊಟ್ಟಿದ್ರೆ ಪ್ರೀವಿಯಸ್ ಡೀಟೇಲ್ಸ್ ಅದನ್ನೇ ಇಲ್ಲಿ ಫಿಲ್ ಅನ್ನು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ನಾನು ಇಲ್ಲಿ ಹಳೆ ಡೀಟೇಲ್ಸ್ ಅನ್ನೇ ಫಿಲ್ ಮಾಡ್ತಾ ಇದ್ದೀನಿ. ಸೊ ಹಳೆ ಡೀಟೇಲ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಗ್ರೀನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಕಂಪನಿ ಯಾವ್ದು ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಈ ಒಂದು ವೆಬ್ ಪೇಜ್ಗೆ ಬರ್ತೀರಾ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಟ್ರ್ಯಾಕ್ ಯುವರ್ ಆರ್ಡರ್ ಅಂತ ಇದೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ನಿಮಗೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಆರ್ಡರ್ ನಂಬರನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ನೀವು ನಿಮ್ಮ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ನಮಗೆ ಇಲ್ಲಿ ಆರ್ಡರ್ ನಂಬರ್ ಎಲ್ಲಿ ಸಿಗುತ್ತಪ್ಪ ಅಂದರೆ ನಾನು ಸ್ಟಾರ್ಟಿಂಗ್ ಅವಾಗಲೇ ಹೇಳ್ದಂಗೆ ಆ ಒಂದು ಪೇಜನ್ನು ಸೊ ನಿಮಗೆ ಪ್ರಿಂಟ್ ಬರಲಿಲ್ಲ. ಸೊ ಒಂದು ಪೇಜ್ ಫೋಟೋ ಹೊಡೆದು ಇಟ್ಕೊಳ್ಳಿ ಅಥವಾ ಆ ಒಂದು ಪೇಜನ್ನು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಅಂತ ಹೇಳಿದೆ. ಸೊ ಅದರಲ್ಲಿ ನಿಮಗೆ ಒಂದು ಆರ್ಡರ್ ನಂಬರ್ ಏನೋದು ಇರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಆರ್ಡರ್ ID ಅಂತ ಇದೆ. ಸೊ ಈ ಒಂದು ಆರ್ಡರ್ ಐಡಿಯನ್ನು ನಾನು ಕಾಪಿಯನ್ನು ಮಾಡ್ಕೋತಾ ಇದ್ದೀನಿ. ಸೊ ನಾನು ಈ ಒಂದು ಆರ್ಡರ್ ಐಡಿಯನ್ನು ಕಾಪಿಯನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಈ ಒಂದು ಆರ್ಡರ್ ಐಡಿಯನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಹಾಗೆ ನನ್ನ ಒಂದು ವೆಹಿಕಲ್ ನಂಬರನ್ನು ನಾನಿಲ್ಲಿ ಟೈಪನ್ನು ಮಾಡ್ತಾ ಇದ್ದೀನಿ.
ಸೊ ನೆಕ್ಸ್ಟ್ ಈ ಒಂದು ನಂಬರ್ ಅನ್ನು ಕೂಡ ಈ ಒಂದು ಬಾಕ್ಸ್ ಅಲ್ಲಿ ನೀವು ಸೇಮ್ ಆಸ್ ಇಟ್ ಈಸ್ ಟೈಪ್ ಅನ್ನು ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ನಿಮ್ಮೊಂದು ಆರ್ಡರ್ ನಂಬರ್ ಇರುತ್ತೆ, ವೆಹಿಕಲ್ ನಂಬರ್ ಇರುತ್ತೆ, ಹಾಗೆ ಫೈನಲ್ ಅಪಾಯಿಂಟ್ಮೆಂಟ್ ಡೇಟ್ ಕೂಡ ಇರುತ್ತೆ. 28/24 ಇದೆ. ಆರ್ಡರ್ ಸ್ಟೇಟಸ್ ಸಕ್ಸಸ್ ಅಂತ ಇದೆ. ಹಾಗೆ ನೇಮ್ ಬಂದ್ಬಿಟ್ಟು ಅಕ್ಷಯ್ ಆರ್ಡರ್ ಸರ್ವಿಸ್ ಅಂತ ಇದೆ. ನೋಡ್ಬೋದು ನಿಮ್ಗೆ ಇಲ್ಲಿ ಫಿಟ್ಮೆಂಟ್ ಅಡ್ರೆಸ್ ಇರುತ್ತೆ. ಸೊ ನನಗೆ ಇಲ್ಲಿ ಡೌನ್ಲೋಡ್ ರೆಸಿಪ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡಿದಾಗ ಸೊ ನೆಕ್ಸ್ಟ್ ನನಗೆ ನನ್ನ ಒಂದು ರೆಸಿಪ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ನಿಮ್ಮ ಒಂದು ರೆಸಿಪ್ಟ್ ಡೌನ್ಲೋಡ್ ಆಗಲಿಲ್ಲ ಅಂದ್ರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ರೆಸಿಪ್ಟ್ ಅನ್ನ ಮತ್ತೆ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಫೈನಲ್ ಆಗಿ ನಿಮಗೆ ರೆಸಿಪ್ಟ್ ಈ ರೀತಿಯಾಗಿರುತ್ತೆ. ಸೊ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಹಾಗೆ ಇದನ್ನ ಪ್ರಿಂಟ್ ಕೂಡ ತೆಗೆದು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸೊ ನೀವು ನಿಮ್ಮ ಒಂದು ನಂಬರ್ ಪ್ಲೇಟ್ ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ಹೋದಾಗ ನಿಮ್ಮ ಒಂದು RC ಕಾರ್ಡ್ ನ ಜೊತೆಗೆ ಈ ಒಂದು ರೆಸಿಪ್ಟ್ ಅನ್ನ ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋ ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.